ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯ ವಿಚಾರ ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆಶಿ ಕಿಡಿಕಾರಿದ್ದಾರೆ. ನಾವು ಸದನದಲ್ಲಿ ಚರ್ಚೆ ಮಾಡೋಕೆ ಸಿದ್ಧರಿದ್ದೇವೆ, ಆದರೆ ಬಿಜೆಪಿಯವರಿಗೆ ಯಾವುದೇ ಆಸಕ್ತಿ ಇಲ್ಲ. ಅದೇ ಬಿಜೆಪಿಯವರಿಗೆ ರಾಜಕಾರಣವೇ ಮುಖ್ಯ. ಉತ್ತರ ಕರ್ನಾಟಕ ಭಾಗದ ಚರ್ಚೆಗೆ ಅವರೇ ಸಿದ್ಧರಿಲ್ಲ. ಮಹದಾಯಿ ವಿಚಾರದಲ್ಲಿ ನಮ್ಮ ಸರ್ಕಾರ ಬದ್ಧವಿದೆ. ಶೆಟ್ಟರ್ ಹಾಗೂ ಪ್ರಹ್ಲಾದ್ ಜೋಶಿ ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ಅವರೇ ಈ ಮೊದಲು ವಿಜಯೋತ್ಸವ ಮಾಡಿದ್ದು. ಅರಣ್ಯ ಇಲಾಖೆ ಅನುಮತಿ ಸಿಗುವ ಭರವಸೆ ಇದೆ ಅಂತ ಡಿಕೆಶಿ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಳಿಗಾಲದ ಅಧಿವೇಶನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈ ರಿಯಾಕ್ಷನ್ಸ್ ಅನ್ನ ಡಿಕೆಶಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆಯ ಬಗ್ಗೆ ಮಾತನಾಡಿದ್ದಾರೆ. ಕಾರ್ಯಕ್ರಮ ಹುಬ್ಳಿ ಹೊರಟ್ಟಿ ಅವರು ಒಂದು ಪ್ರೋಗ್ರಾಮ್ ಕರೆದಿದ್ದಾರೆ. ಅದಾದಮೇಲೆ ಗದಗ್ಗೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಇವೆರಡು ಕಾರ್ಯಕ್ರಮ ಇದೆ. ಅದಾದಮೇಲೆ ಬೆಳಗಾವಿ ಹೋಗ್ತೀವಿ. ಇನ್ನು 4 ದಿನ ಇದೆ ಸರ್ ಅಧಿವೇಶನ. ಉತ್ತರ ಕನ್ನಡ ಯಾವ ವಿಷಯದ ಚರ್ಚೆಗೆ ಬಿಜೆಪಿಯವ್ರಿಗೆ ಯಾವುದು ಇಂಟ್ರೆಸ್ಟ್ ಇಲ್ವಲ್ಲ. ಏನು ಮಾಡೋದು? ಬಿಜೆಪಿಯವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ದು ನಮಗೆ ಕಲ್ಲು ಹೊಡೆದು ಕೈ ಹೊಡೆದು ಆಯಿತು ಅಂತ ಅವ್ರು ಏನೇನೋ ಒಂದು ಅವ್ರಿಗೆ ರಾಜಕಾರಣ ಬಿಟ್ಟರೆ ಬೇರೆ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಏಕೆಂದರೆ ಅವ್ರಿಗೆ ಒಗ್ಗಟ್ಟಿಲ್ವಲ್ಲ, ಪಾಪ ಏನೋ ಮಾಡ್ತಾಯಿದ್ದಾರೆ. ಪ್ರಮುಖವಾಗಿ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಚರ್ಚೆ ಆಗಬೇಕು ಅಧಿವೇಶನದಲ್ಲಿ ಮಾಡಿ. ನಾನೇ ರೆಡಿ ಇದ್ದೀನಿ. ನೀರಾವರಿ ಮಾಡಲಿ, ಎಲ್ಲ ಮಾಡಲಿ, ಎಲ್ಲದಕ್ಕೂ ರೆಡಿ ಇದ್ದೀನಿ. ಮಹದಾಯಿ ತಾರ್ಕಿಕ ಅಂತ್ಯ ಯಾವಾಗ ಸರ್? ಮಹದಾಯಿಗೆ ತಾರ್ಕಿಕ ಅಂತ್ಯ ಯಾವಾಗ ಸರ್? ಈಗ ನಾನು ಮೊನ್ನೆ ತಾನೇ ಮಿನಿಸ್ಟ್ರನ್ನ ಹೋಗಿ ಫಾರೆಸ್ಟ್ ಮಿನಿಸ್ಟ್ರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದ್ದೀವಿ ಅಂತ ಹೇಳಿದರು. ಅವರು ಹೇಳಿದ್ರು ಇವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೋ ಎಲ್ಲ ಟೆಂಡರ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ಬರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು, ಏಕೆಂದರೆ ಸೆಲೆಬ್ರೇಷನ್ ಮಾಡಿದವರು ಅವರು, ನಾವು ಕೆಲಸ ಮಾಡೋರು ನಾವು. ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ನು ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ನಾವು ಯಾರೋ ಬಿ ಜೆ ಪಿಯವ್ರ ಮೇಲೆ ಹೇಳೋವಲ್ರಿ, ಅವ್ರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ